ನನಗೆ ನನ್ನ 21ನೇ ವಯಸ್ಸಲ್ಲೇ ನನಗೆ ಕ್ಲಾರಿಟಿ ಇತ್ತು, ಕ್ಲಾರಿಟಿ ಆಫ್ ಥಾಟ್ ನನಗೆ. ಯಾಕೆಂದರೆ ನಮ್ಮಮ್ಮ ಚಿಕ್ಕದ್ರಿಂದ ಇಷ್ಟೆಲ್ಲ ಕಷ್ಟಪಡೋರಲ್ಲ, ಆ ಚಿಕ್ಕ ವಯಸ್ಸಲ್ಲಿ ನಮಗೇನು ಗೊತ್ತಾಗ್ತಿರಲಿಲ್ಲ, ಮುಗ್ಧರು. ಮೆಚುರಿಟಿ ಬಂದಂಗೆ ಇಲ್ಲ, ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದಿತ್ತು. ನಾನು ದೊಡ್ಡವನಾದಮೇಲೆ ಏನು ಮಾಡಬೇಕು ಅಂದರೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಕೆಲಸಕ್ಕೆ ಹೋಗಿ ಅಥವಾ ಸಂಪಾದನೆ ಮಾಡಿ. ಇಷ್ಟೆಲ್ಲ ನಮ್ಮಮ್ಮ ಕಷ್ಟಪಡ್ತಾಯಿದ್ದಾರೆ, ಆ ಮನೋಭಾವ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇತ್ತು. ಸೊ ಎಲ್ಲಿ ಯಾವ ವಿಚಾರಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುತ್ತೆ ಆ ವಿಚಾರದ ರೀತಿಯೇ ನಾವು ಲೈಫ್ ಡಿಸೈನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮದುವೆ ಅನ್ನೋ ವಿಚಾರ ನನ್ನ ತಲೆಗೆ ಬರಲೇ. ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ, ಬಟ್ ಆದರೆ ಮದುವೆ ಅನ್ನೋ ಆ ಬಂಧನಕ್ಕೆ, ಯಾಕೆಂದರೆ ಅಮ್ಮಂಗೆ ಪ್ರಯಾರಿಟಿ ಕೊಡಬೇಕು. ನನ್ನ ಅಂತರಂಗದ ಪ್ರೀತಿನ ನಮ್ಮಮ್ಮಂಗೆ ಇಡಿಯಾಗಿ ಕೊಡಬೇಕು ಅಂತ. ಎಲ್ಲರ ಹತ್ರ ಚೆನ್ನಾಗಿರ್ತೀನಿ, ಆದರೆ ಅಮ್ಮಂಗೆ ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಇರಬೇಕು. ಇಷ್ಟೆಲ್ಲ ತ್ಯಾಗ ಮಾಡಿರೋ ತಾಯಿಗೆ ನಾನು ನನ್ನ ಲೈಫ್ನೇ ಸಮರ್ಪಣೆ ಮಾಡ್ಕೋಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನಿಂದನೂ ಕನಸೋದು ನನ್ನ ತಲೆಯಲ್ಲೂ ಇತ್ತು. ಹಾಗಾಗಿ ಲೈಫ್ನ ಅದೇ ಸಂತೃಪ್ತಿ ಇದೆ ನನಗೆ. ಐ ಆಮ್ ಪ್ರೈಡ್, ಐ ಆಮ್ ಎ ಲೈಫ್ ಟೈಮ್ ಬ್ಯಾಚುಲರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ, ಸಂತೋಷ ಆಗುತ್ತೆ.